ಈ ಕಿಡ್ನಾಪ್ ಸ್ಟೋರಿ ಒಳಗೊಂದು ಕಿಡ್ನಾಪ್ ಮಿಸ್ಟ್ರಿ ಕೂಡ ಇದೆ. ಉಜಿರೆಯಲ್ಲಿ ಬಾಲಕನ ಕಿಡ್ನಾಪ್ ಆಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್. ಬಾಲಕನ ತಂದೆಗೆ ಅಪಹರಣಕಾರರು ಮೆಸೇಜ್ ಮಾಡಿದ್ದಾರೆ. ದೂರು ಕೊಟ್ಟಿದ್ದಕ್ಕೆ ಕಿಡ್ನಾಪರ್ಸ್ ಫುಲ್ ಗರಂ. ಬ್ರೇಕಿಂಗ್ ನ್ಯೂಸ್. ಪರವಾಗಿಲ್ಲಪ್ಪ, ಅವರು ಎಲ್ಲೆಲ್ಲೋ ಇದ್ರೂ ಕೂಡ ನ್ಯೂಸ್ ಚಾನಲ್ ನೋಡ್ತಾ ಇದ್ದಾರೆ. ಬಾಲಕ ಅನುಭವ್ ತಂದೆ ಬಿಜಾಯ್ಗೆ ಮೆಸೇಜ್ ಮಾಡಿದ್ದಾರೆ. 60 ಬಿಟ್ ಕಾಯಿನ್ಸ್ಗೆ ಅಪಹರಣಕಾರರು ಡಿಮ್ಯಾಂಡ್ ಇಟ್ಟಿದ್ದಾರೆ. 60 ಬಿಟ್ ಕಾಯಿನ್ಸ್ ಮೌಲ್ಯ 10 ಕೋಟಿ ರೂಪಾಯಿ. ನಿನ್ನೆ 100 ಬಿಟ್ ಕಾಯಿನ್ಸ್ಗೆ ಡಿಮ್ಯಾಂಡ್ ಇಟ್ಟಿದ್ರು. ಈಗ 40 ಕಡಿಮೆ ಆಗಿದೆ. 60 ಬಿಟ್ ಕಾಯಿನ್ಸ್ಗೆ ಬೇಡಿಕೆ. ಹಾಸನ ನೆಟ್ವರ್ಕ್ ಲೊಕೇಶನ್ನಲ್ಲಿ ಕಿಡ್ನಾಪರ್ಸ್ಗಳಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಅಲ್ಲೇ ಎಲ್ಲೋ ಹುಡುಕ್ಬೇಕು ಅವ್ರನ್ನ. ಅಫ್ಕೋರ್ಸ್ ನಿನ್ನೆಯಿಂದ ಖಾಕಿ ಪಡೆ ಫುಲ್ ತನಿಖೆ ಚುರುಕುಗೊಳಿಸಿದ್ದಾರೆ. ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿ ನಾಕಾಬಂದಿ ಹಾಕಿ ಹುಡುಕ್ತಾ ಇದ್ದಾರೆ. ಹಾಸನದ ಜ್ಯೂರಿಸ್ಟಿಕ್ಷನಲ್ಲೇ ಆ ನೆಟ್ವರ್ಕ್ ಓಡಾಡ್ತಿರೋದ್ರಿಂದ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ನಿನ್ನೆ 17 ಕೋಟಿ ಇತ್ತು. ಇವಾಗ ಮಧ್ಯಾಹ್ನದಷ್ಟೊತ್ತಿಗೆ ಒಂದು 7 ಕೋಟಿ ಕಡಿಮೆ ಮಾಡಿ 10 ಕೋಟಿಗೆ ಬಂದಿದ್ದಾರೆ. ಅಂದರೆ 100 ಬಿಟ್ ಕಾಯಿನ್ಸಿಂದ ಈಗ 60 ಬಿಟ್ ಕಾಯಿನ್ಸ್ಗೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಕಿಶನ್ ಶೆಟ್ಟಿ. ಬೆಳಗ್ಗೆ ಕೂಡ ನಿಮ್ಮ ಜೊತೆ ಮಾತಾಡಿದೆ, ನಿನ್ನೆಯಿಂದ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಿ. ಇವಾಗ ಏನಿದೆ ಸಿಚುವೇಶನ್ನು, ಏನೇನು ಬೆಳವಣಿಗೆ ನಡೀತಾ ಇದೆ? ಹರೀಶ್, ಈ ಪ್ರಕರಣ ಕ್ಷಣಕ್ಕೊಂದು ತಿರುವನ್ನ ಪಡೆಯುತ್ತಿದೆ. ಯಾಕೆಂದ್ರೆ ಪೊಲೀಸರು ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ. ಸದ್ಯದ ಮಾಹಿತಿಯ ಪ್ರಕಾರವಾಗಿ ಕಿಡ್ನಾಪರ್ಸ್ ತಂಡದ ಮುಖ್ಯಸ್ಥ ಏನಿದ್ರೆ ಆತ ನಿನ್ನೆ ಅಪಹರಣ ಆದಂತ ಅನುಭವ್ನ ತಂದೆಯ ಜೊತೆ ನಿರಂತರವಾಗಿ ವಾಟ್ಸ್ಆಪ್ ಸಂಪರ್ಕದಲ್ಲಿದ್ದಾನೆ. ಈತ ಹಲವಾರು ಬೇಡಿಕೆಗಳನ್ನ ಈ ಕ್ಷಣದಲ್ಲಿ ಇಟ್ಟಿರುವಂತದ್ದು. ಮೀಡಿಯಾಗಳಿಗೆ ತಿಳಿಸಿದ್ಯಾರು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರು ಎಂಬುದರ ವಿತರದ ಒಂದು ಬೆದರಿಕೆಯನ್ನು ಕೂಡ ಹಾಕ್ತಿದ್ದಾನೆ. ಸದ್ಯದ ಮಾಹಿತಿಯ ಪ್ರಕಾರವಾಗಿ 60 ಬಿಟ್ ಕಾಯಿನ್ಗಳಿಗೆ ಆತ ಬೇಡಿಕೆಯನ್ನು ಇಟ್ಟಿದ್ದಾನೆ. 60 ಬಿಟ್ ಕಾಯಿನ್ ಅಂದ್ರೆ ಸುಮಾರು 10 ಕೋಟಿ ರೂಪಾಯಿಯ ಮೌಲ್ಯ ಆಗುತ್ತೆ. ನಾವೀಗ ಬಾಲಕ ಅನುಭವನ ಮನೆಯ ಮುಂಭಾಗದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸಿರ್ಬೋದು. ನಿನ್ನೆ ರಾತ್ರಿಯಿಂದ ಸಾಕಷ್ಟು ಮಂದಿ ಇಲ್ಲಿ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಇಲ್ಲಿನ ಸ್ಥಳೀಯರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಎಲ್ಲವೂ ಕೂಡ ಅವರ ಹೆತ್ತವರಿಗೆ ಒಂದು ರೀತಿಯಾಗಿ ಭಯವನ್ನ ಹೋಗಲಾಡಿಸಿ ಒಂದು ರೀತಿಯಾಗಿ ಧೈರ್ಯವನ್ನ ತುಂಬುತ್ತಾ ಇರುವಂತದ್ದು. ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಯಾವುದೇ ರೀತಿಯಾಗಿ ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಆದ್ರೆ ತನಿಖಾ ದೃಷ್ಟಿಯಲ್ಲಿ ನೋಡೋದಾದ್ರೆ ಸುಮಾರು 6-4 ಗಂಟೆಗೆ ನಿನ್ನೆ ಆಗಿರುವಂತದ್ದು. ಮನೆಯ ಮುಂಭಾಗದಿಂದಲೇ ಇಂಡಿಕಾ ಕಾರ್ನಲ್ಲಿ ತಂಡವೊಂದು ಬಾಲಕನನ್ನ ಕಿಡ್ನಾಪ್ ಮಾಡಿದೆ. ಆನಂತರವಾಗಿ ಎಲ್ಲಾ ಕಡೆಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಬೆಳ್ತಂಗಡಿ ತಾಲೂಕಿಂದ ಹೊರ ಹೋಗುವಂತಹ ಎಲ್ಲಾ ರಸ್ತೆಗಳಿಗೆ ನಾಕಾಬಂದಿ ಹಾಕಿ ತನಿಖೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಕೊಟ್ಟಿಗಾರ ಆಗಿರ್ಬೋದು, ಗುಂಡಿ ಆಗಿರ್ಬೋದು, ಇನ್ನು ಮಂಗಳೂರಿಗೆ ಹೋಗುವಂತಹ ರಸ್ತೆಗಳಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆದ್ರೆ ಕಿಡ್ನಾಪರ್ಸ್ ತಂಡದ ಮುಖ್ಯಸ್ಥ ರಾಜಾರೋಷವಾಗಿ ತಂದೆ ಜೊತೆ ಚಾಟ್ ಮಾಡ್ತಾ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಿದೆ. ಪೊಲೀಸರು ಕೂಡ ತನಿಖೆಯನ್ನ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ಅಷ್ಟೊಂದು ರಾಜಾರೋಷವಾಗಿ ಚಾಟ್ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಬಾಲಕನ ತಂದೆ ಜೊತೆ ಕಿಡ್ನಾಪರ್ಸ್ ಏನಾದ್ರೂ ಸಂಬಂಧ ಇದೆಯಾ ಎಂಬುದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ತನಿಖೆಯ ಮೂಲ ಉದ್ದೇಶ ಇರುವಂತದ್ದು ಬಾಲಕನನ್ನ ಸುರಕ್ಷಿತವಾಗಿ ತರಬೇಕು, ಮತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾರೆಲ್ಲ ಬೆದರಿಕೆಯನ್ನು ಹಾಕಿದಾರೋ ಮತ್ತು ಬೇಡಿಕೆಗೆ ಹಣವನ್ನ ಬೇಡಿಕೆ ಇಟ್ಟಿದ್ದಾರೋ ಅಂತವರನ್ನ ಬಂಧನ ಮಾಡುವ ದೃಷ್ಟಿಯಲ್ಲಿ ಪೊಲೀಸರು ಈಗಾಗಲೇ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಕಿಶನ್ ಶೆಟ್ಟಿ, ಈ ಕ್ಷಣದ ಮಾಹಿತಿಗಾಗಿ. ಈ ಕಿಡ್ನಾಪ್ ಕೇಸಲ್ಲಿ ಸ್ಥಳೀಯರು ಕೂಡ ಬಹಳ ಬೆಚ್ಚಬಿದ್ದಿದ್ದಾರೆ. ಈ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಉಜಿರೆಯಲ್ಲಿ ನಡೆದಂತಹ ಬಾಲಕನ ಕಿಡ್ನಾಪ್ ಪ್ರಕರಣ ಇಡೀ ಜಿಲ್ಲೆಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ನಿನ್ನೆ ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಪ್ರತ್ಯಕ್ಷದರ್ಶಿಗಳಿದ್ದಾರೆ. ನಾವು ಉಜಿರೆಯ ಸ್ಪಾಟ್ ಅಲ್ಲಿ ಇದ್ದೇವೆ. ನಮ್ಮ ಜೊತೆ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಅಮ್ಮ, ನಿನ್ನೆ ಘಟನೆ ಎಷ್ಟೊತ್ತಿಗೆ ಆಯ್ತು, ಹೇಗಾಯ್ತು? ಅದೇ 6:15, 6:15 ಅನುಭವ ಇಲ್ಲೇ ಇದ್ನ. ಮತ್ತೆ ಶಿವಣ್ಣ ನೋಡಿ ಅಲ್ಲಿ ಇಲ್ಲಿದ್ದ ಆಟ ಆಡ್ತಾ ಇದ್ದ. ನನ್ನ ಮೊಮ್ಮಗ ಎಲ್ಲ ಒಟ್ಟಿಗೆ ಅವ್ರು ಆಟ ಆಡ್ತಾ ಇದ್ರು. ಮತ್ತು ಬಾಕಿ ಕೆಲವು ಮಕ್ಕಳೆಲ್ಲ ಬರ್ತಾರೆ, ಸಂಜೆ ಆಟ ಆಡ್ಲಿಕ್ಕೆ ಬರ್ತಾರೆ. ಅವ್ರ ಜೊತೆಗೆ ಪ್ರತಿದಿನ ಆಟ ಆಡ್ತಾನೆ ಅವನು. ಯಾವ ಕಾರು ಇತ್ತು, ಯಾವ ಬಣ್ಣದ ಕಾರು? ಬಿಳಿ ಕಾರು. ಕಿಡ್ನಾಪ್ ಮಾಡಿದ ಇವರು ಅಜ್ಜ ಹಿಂದೆ ಇದ್ರ, ಬಾಲಕ ಮುಂದೆ ಇದ್ರು? ಅಜ್ಜ ಹಿಂದೆ ಇದ್ರು, ಮಗು ಮುಂದೆ ಇತ್ತು. ಅಲ್ಲಿ ಏನಾಗಿದೆ ನಂಗೆ ಗೊತ್ತಿಲ್ಲ. ಇಲ್ಲಿ ನಾವು ನೋಡಿದ ವಿಷಯ ಅಷ್ಟೇ. ಅಲ್ಲಿ ಏನಾಗಿದ್ದು ಗೊತ್ತು, ಅವ್ರು ಹೇಳುದು ಮಾತ್ರ ಗೊತ್ತು. ಕಾರನ್ನ ತಡೆಯುವಂತ ಕೆಲಸ ಯಾರು ಮಾಡ್ಲಿಲ್ಲ. ಫಾಸ್ಟ್ ಇತ್ತು ನೋಡಿ, ಈ ಕಡೆನೆ ಹೋಗಿದ್ದು. ಯಾರು ತಡಿಲಿಲ್ಲ, ಅಂದ್ರೆ ಯಾರಿಗೂ ಗೊತ್ತಿಲ್ಲ ಆ ತರ ಆಗ್ತದೆ, ಯಾರಿಗೂ ಗೊತ್ತಿಲ್ಲ. ಹಾಗೆ ಇವರು ಶಿವಣ್ಣ ಹೇಗೆ ಮತ್ತೆ ಯಾವಾಗ್ಲೂ ಬರ್ತಾ ಇದ್ರೆ ಇಲ್ಲಿಗೆ ಗ್ರೌಂಡ್ ವಾಕ್ ಮಾಡ್ತಾರೆ ಅವರು. ಇಲ್ಲಿ ವಾಕ್ ಮಾಡ್ಲಿಕ್ಕೆ ಅವರು ಅಂತಲ್ಲ, ತುಂಬಾ ಜನ ಬರ್ತಾರೆ ವಾಕ್ ಮಾಡ್ಲಿಕ್ಕೆ. ವಾಕ್ ಮಾಡ್ತಾ ಇರ್ತಾರೆ ಅವರು. ಏನ್ ಪರವಾಗಿಲ್ಲ, ತುಂಬಾ ಒಳ್ಳೆಯವರು, ತೊಂದ್ರೆ ಇಲ್ಲ. ಇನ್ನೊಬ್ರು ನಮ್ ಜೊತೆ ಇದಾರೆ. ಸರ್, ಹೇಗಾಯ್ತು ನಿನ್ನೆ ನೀವು ನೋಡಿದಾಗೆ ನಿನ್ನೆ ಸಂಜೆ? ಸರ್, ನಾನು 6 ಬರುವಾಗ, ಮನೆ ಒಳಗೆ ಬರುವಾಗ ಅಲ್ಲಿ ಇದ್ರ ಹತ್ರ ಅಂಗಳದಲ್ಲಿ ನಿಂತಿದ್ದೇನೆ. ಅಷ್ಟೊತ್ತಿಗೆ ಬೊಬ್ಬೆ ಕೇಳ್ತಿದ್ದೆ. ಬೊಬ್ಬೆ ಕೇಳುವಾಗ ಏನಂತ ನಾನು ನೋಡ್ಲಿಕ್ಕೆ ಅಂತ ತಿರುಗುವಾಗ ಅಲ್ಲಿ ಕಾರು ಪಾಸ್ ಆಯ್ತು. ಬಿಳಿ ಕಾರು ಫಾಸ್ಟ್ ಆಗಿ ಸೀದಾ ಈ ಕಡೆಯಿಂದ ಹೋಗಿದೆ. ಆಮೇಲೆ ಅವರು ಬೊಬ್ಬೆಗಳು ಶಿವಣ್ಣ ಹಿಂದೆಯಿಂದ ಓಡ್ಕೊಂಡು ಬಂದು ಇಲ್ಲಿವರೆಗೆ ಅಷ್ಟೊತ್ತಿಗೆ